ನೀವೇನಾದರೂ ತುಂಬ ರೆಗ್ಯುಲರ್ ಆಗಿ ಈ ಥರ ಹೇರ್ ಕಲರ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಇವತ್ತಿಗೆ ನಿಲ್ಲಿಸಿ. ಯಾಕೆ ಅಂತಂದರೆ ಇದರಿಂದ ಸ್ಕಿನ್ ಕ್ಯಾನ್ಸರ್ ಬರ್ತಾ ಇದೆ, ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ, ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗ್ತಾ ಇದೆ, ಕೂದಲು ಹಾಳಾಗ್ತಾ ಇದೆ, ಸ್ಕಿನ್ ಎಲ್ಲ ಅಲರ್ಜಿ ಶುರು ಆಗ್ತಾ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಪ್ರತಿಯೊಬ್ಬ ಸ್ಕಿನ್ ಸ್ಪೆಷಲಿಸ್ಟ್, ಡರ್ಮಟಾಲಜಿಸ್ಟ್ ಹೇಳ್ತಾ ಇದ್ದಾರೆ, ಫಿಸಿಷಿಯನ್ಗಳು ಹೇಳ್ತಾ ಇದ್ದಾರೆ, ಹೇರ್ ಸ್ಪೆಷಲಿಸ್ಟ್ಗಳು ಹೇಳ್ತಾ ಇದ್ದಾರೆ, ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಕೆಮಿಕಲ್ಸು ಈ ಒಂದು ಹೇರ್ ಡೈಸಲ್ಲಿ ಅಷ್ಟು ಕೆಮಿಕಲ್ಸ್ ಇದೆ. ಅಮೋನಿಯಾ, ಹೈಡ್ರೋಜನ್ ಪೆರಾಕ್ಸೈಡು, PPD ಅಂತ ಬೇಡದೇ ಇರೋ ಕೆಮಿಕಲ್ಸ್ನ ತುಂಬ್ತಾ ಇದ್ದಾರೆ. ಚಿಕ್ಕ ಟೀನೇಜರ್ಸ್ ಕಾಲೇಜ್ಗೆ ಹೋಗೋ ಹುಡುಗಿರಿಂದ ವಯಸ್ಸಾಗಿರೋವರೆಗೂ ಸುಮ್ಮನೆ ಬಿಳಿ ಆಯಿತು ಅಂದ ತಕ್ಷಣ ಕಲರ್ ಹಚ್ಚು, ಹುಡುಗಿರ ವಯಸ್ಸಾದವರು ಅಥವಾ ಮಿಡ್ ಏಜ್ ಅವರೆಲ್ಲನೂ ಬಿಳಿಗ ಇನ್ನೂ ಏಜ್ ಆಗಿ ಕಾಣಿಸ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ಬಣ್ಣ ಬಳ್ಕೊಂತ ಹಚ್ಕೊಂಡಿದ್ದು. ಆದರೆ ಯಾರು ಇಂಗ್ರೀಡಿಯೆಂಟ್ಸ್ ಏನಿದೆ ದಯವಿಟ್ಟು ಹಚ್ಕೋಬೇಡಿ ಅಂತ ಹೇಳ್ತಲ್ಲ. ಇಷ್ಟು ತನಕ ನಾನು ಯಾವ್ಯಾವ ಹೇರ್ ಕಲರ್ಸ್ನ ನಾನು ತೋರಿಸ್ತೆ, ಇದನ್ನೆಲ್ಲ ಬಿಟ್ಟು ಫಾರ್ಮಸಿ ಪ್ರಾಡಕ್ಟ್ಸ್ ಹೇರ್ ಕಲರ್ಸ್ನ ನಾನು ಕೆಲವೊಂದು ಸಜೆಸ್ಟ್ ಮಾಡ್ತೀನಿ. ಆ ಒಂದು ಹೇರ್ ಕಲರ್ಸ್ನ ನಾವು ಯೂಸ್ ಮಾಡೋದ್ರಿಂದ ಇದೆಲ್ಲ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಕೆಮಿಕಲ್ಗಿನ ಇದು 99% ಸೇಫ್ ಅಂತ ಹೇಳ್ತಾ ಇರೋದ್ರಿಂದ ಅಮೋನಿಯಾ ಇಲ್ಲ, PPD ಇಲ್ಲ, ಹೈಡ್ರೋಜನ್ ಪೆರಾಕ್ಸೈಡ್ ಈ ಥರ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ಸ್ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲವೊಂದು ಎಕ್ಸ್ಪೆನ್ಸಿವ್ ಕಡೆ ಬರುತ್ತೆ, ಸ್ವಲ್ಪ ದುಡ್ಡು ಜಾಸ್ತಿ ಅನಿಸುತ್ತೆ, ಬಟ್ ನಮ್ಮ ಆರೋಗ್ಯಕ್ಕಿಂತ ದುಡ್ಡು ಹೆಚ್ಚದಲ್ಲ. ಹಾಗಾಗಿ ನೀವು ಸ್ವಲ್ಪ ಕೂದಲಿರೋರು ಏನು ಮಾಡ್ಬೋದು, 15 ದಿನ ತಿಂಗಳಿಗೆ ಒಂದ್ಸತಿ ಬರೀ ಬುಡಕ್ಕೆ ಮಾತ್ರ ಹಿಡಿ ಕೂದಲಿಗೆ ಹಚ್ಕೊಳ್ತೀವಿ, ಎಲ್ಲೆಲ್ಲಿ ನಿಮ್ಮ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿ ನೀವು ಯೂಸ್ ಮಾಡಿಕೊಂಡು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೋದು. ಪಾರ್ಲರ್ಗೆ ಹೋಗಿ ಒಂದೊಂದು ಸತಿಗೆ ಅವ್ರು 600 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅಪ್ಲೈ ಮಾಡಿ ವಾಶ್ ಮಾಡಿ ಕಳ್ಸೋಕ್ಕೆ 500 ಇಂದ 600 ರೂಪಾಯಿ. ಅದೇ ನೀವು 600 ರೂಪಾಯಿನ ಕೊಟ್ಟರೆ ನೀವೇ ಒಂದು 4-5 ಸತಿ ಆರಾಮಾಗಿ ನಿಮ್ಮ ಕೂದಲಿಗೆ ತಕ್ಕಂತೆ ನೀವು ಹಚ್ಕೋಬೋದು. ಹಾಗಾಗಿ ಈ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಫ್ರೀ ಆಗಿರಿ, ಅಲರ್ಜಿ ಫ್ರೀ ಆಗಿರಿ, ನಿಮ್ಮ ಸ್ಕಿನ್ ಚೆನ್ನಾಗಿಟ್ಕೊಳ್ಳಿ, ಹೇರ್ ಚೆನ್ನಾಗಿಟ್ಕೊಳ್ಳಿ, ಕೂದಲನ್ನು ಚೆನ್ನಾಗಿಟ್ಕೊಳ್ಳಿ. ಬೆಸ್ಟ್ ಅಂತಂದರೆ ಒಂದು ಒಳ್ಳೆ ಮೆಹಂದಿ, ಈ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ನೂಪುರ್ ಇಲ್ಲ ಹಿಮಾಲಯ ಮೆಹಂದಿ ಪೌಡರ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇದರಲ್ಲಿ ಯಾವುದನ್ನಾದ್ರೂ ಬಳಸ್ಬೋದು. ಯಾರ್ಯಾರೆಲ್ಲ ಕೆಮಿಕಲ್ ಫ್ರೀ ಬೇಕು ಅಂತ ಇಷ್ಟಪಡ್ತೀರಾ, ಆರೋಗ್ಯದ ಬಗ್ಗೆ ಕಾಳಜಿ ಇರೋರಿಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ.